ಬಾಯ್. ಮನೆಯಿಂದ ಈಚೆ ಹಾಕಿದ್ಮೇಲೆ ಬಾಯ್ ಅಂತ ಹೇಳ್ತಾ ಇದ್ದಾರೆ ನೋಡಿ. ಸೊ ನೆಕ್ಸ್ಟ್ ಹಾಗೆ ಸರಿ ಅಂತ ಹೇಳಿ ಬಾಯ್ ಮಾಡ್ಬಿಡು ಹಾಗೆ ನಾನು ಕಾಲೇಜ್ಗೆ ಹೊರಟೆ. ಇವತ್ತು ಲಾಸ್ಟ್ ಇಂಟರ್ನಲ್ಸ್ ಆಗಿದ್ದರಿಂದ ಹಾಗೆ ನಾನು ಫಸ್ಟ್ ಇಂಟರ್ನಲ್ಸ್ಗೆ ರಾಯರ ದರ್ಶನ ಮಾಡಿದೆ. ಸೊ ಇವತ್ತು ಲಾಸ್ಟ್ ಡೇ ಇಂಟರ್ನಲ್ಸ್, ಇವತ್ತು ದರ್ಶನ ಸಿಕ್ತು. ಹಾಗೆ ಬೆಳಗ್ಗೆನೆ ದರ್ಶನ ಮಾಡ್ಕೊಂಡು ಕಾಲೇಜಿಗೆ ಬಂದೆ ಫೈನಲಿ. ಹಾಗೆ ಮನೆಗೆ ಬಂದೆ, ಫ್ರೆಶ್ ಅಪ್ ಆದೆ, ಬೋಂಡಾಗ ಏನೋ ರೆಡಿ ಮಾಡ್ಕೊಂತಿದ್ರು. ಸೊ ಎಲ್ಲ ಮುಗಿಸ್ಕೊಂತ ಇದ್ರು ಅವ್ರ ಕೆಲಸ. ಅಕ್ಕ ಬೈತೋಳು ನೋಡು, ಅಕ್ಕ ಬೈತೋಳು ನೋಡಪ್ಪ. ಇನ್ನೇನು ಅಕ್ಕ ಬೈತವಳೆ, ಇಲ್ಲಿ ನೋಡಿಲಿ ಅಕ್ಕ ಬೈತವಳೆ ಕೇಳು ಏನು ಅಂತ. ಓಯ್ ಇನಿ ಕುಟ್ಟಿ, ಅಕ್ಕ ಬೈತವಳೆ. ನನಗೆ ಬೈತದಾಳೆ ಅಂತಂದ್ರು ತಲೆ ಕೆಡ್ಸ್ಕೊಂಡಿಲ್ಲ. ಅವನು ಎದ್ದೋಗ್ಬಿಟ್ಟ, ನಿನ್ ತಲೆನೋವು ಬೇಡ ಅಂತನ್ಬಿಟ್ಟು ಹಾಗೆ ದೇವ್ರ ಸಾಮಾನೆಲ್ಲ ತೊಳ್ದು ಈಗೆಲ್ಲ ಕ್ಲೀನ್ ಮಾಡ್ಕೊಂಬಿತ್ತು. ಮನೆ ಸಾಮಾನೆಲ್ಲ ನಾಳೆ ಶುಕ್ರವಾರ ಆಗಿದ್ರಿಂದ ಸೊ ಹಾಗಾಗಿ ಎಲ್ಲ ರೆಡಿ ಮಾಡ್ಕೊಂಡೆ. ಫೈನಲಿ ಮಾಡಲ್ಲ ಅಂತ ಇದೆ ನಮ್ಮ ಮನೇಲಿ. ನಮ್ಮಮ್ಮ ಮಾಡು ಅಂದ್ರು, ನಾನು ಮಾಡಲ್ಲ ಅಂತ ಹೇಳಿ. ಆದ್ರೂ ಇವತ್ತು ಏಕೋ ಮನಸ್ತಡಿಲ್ಲ ಅಂತ ಹೇಳಿ ಎಲ್ಲ ಮಾಡ್ಕೊಂಡೆ. ಸೊ ಹಾಗೆ ಪೂಜೆನೂ ಫೈನಲಿ ಮುಗಿಸ್ಕೊಂಡೆ, ಎಲ್ಲ ಕೆಲಸ ಮಾಡಿದೆ. ಸೊ ಫೈನಲಿ ಇವತ್ತು ರಾಯರ ದರ್ಶನನೂ ಆಯ್ತು, ಹಾಗೆ ಮನೇಲಿ ಪೂಜೆನೂ ಆಯ್ತು ರಾಯರದು. ಸೊ ಎಲ್ಲ ಕೆಲಸ ಮುಗಿಸ್ಕೊಂಡೆ. ಹಾಗೆ ಇವತ್ತು ಮಾಡಬಾರ್ದು ಅಂತ ಅನ್ಕೊಂಡಿದ್ದೆ, ಮತ್ತೆ ಬೆಳಗ್ಗೆ ಮಾಡಕ ಆಗ್ಲಿಲ್ಲ. ಸೊ ನಾಳೆಗಿನ್ನ ಲೇಟ್ ಆಗುತ್ತೆ ಅಂತ ಹೇಳಿ ಎಲ್ಲ ಕೆಲಸ ಮುಗಿಸ್ಕೊಂಡೆ. ಹಾಗೆ ಇವತ್ತಿನ ಕೆಲಸ ನಾಳೆಗೆ ಈಸಿ ಆಯ್ತು. ಸೊ ನಾಳೆಗೆ ಸ್ವಲ್ಪ ಫ್ರೀ ಆಯ್ತು. ಸೊ ತುಂಬಾ ಎಲ್ಲ ಮಾಡಿ ಟಯರ್ಡ್ ಆಗಿತ್ತು, ರೆಸ್ಟ್ ಮಾಡೋಣ ಅಂತ ಹೇಳಿ ಮಲ್ಕೊಂಡೆ. ಥ್ಯಾಂಕ್ ಯು, ಗುಡ್ ನೈಟ್.